ಸ್ಟೂಡೆಂಟ್ಸ್, ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ವಾಟ್ ಇಸ್ ಬಿಸ್ನೆಸ್ ಸೈಕಲ್ ಅಂದರೆ ಏನು, ಈ ಬಿಸ್ನೆಸ್ ಸೈಕಲಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸು ಫ್ಲಕ್ಚುಯೇಷನ್ ಆದಾಗ GDP ಮೇಲೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ನಿನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ ಐ ವಿಲ್ ಟೀಚ್ ಯು ಅಬೌಟ್ ವಾಟ್ ಆರ್ ದ ರೀಸನ್ಸ್ ಫಾರ್ ಬಿಸ್ನೆಸ್ ಸೈಕಲ್ ಆರ್ ಕಾಸಸ್ ಫಾರ್ ಬಿಸ್ನೆಸ್ ಸೈಕಲ್. ಯಾಕೆ ಬಿಸ್ನೆಸ್ ಸೈಕಲಲ್ಲಿ ವೇರಿಯೇಷನ್ಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ದೆರ್ ಆರ್ ನಂಬರ್ ಆಫ್ ರೀಸನ್ಸ್, ತುಂಬ ರೀಸನ್ಸ್ ಸಿಗ್ತಾ ಹೋಗ್ತವೆ ಬಿಸ್ನೆಸ್ ಸೈಕಲ್ ಯಾಕೆ ಆಗ್ತವೆ ಅಂತ. ಅದರಲ್ಲಿ ನಂಬರ್ ಆಫ್ ಎಕನಾಮಿಸ್ಟು ಅವರ ಫೀಲಿಂಗ್ಸ್ ಮೇಲೆ, ಅವರ ಒಪಿನಿಯನ್ ಅಬೌಟ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮೇಲೆ ಅವ್ರು ಕೊಡ್ತಾ ಹೋಗ್ತಾರೆ. ಅಕಾರ್ಡಿಂಗ್ ಟು ಸ್ಟ್ಯಾನ್ಲೆ ಅವ್ರ ಪ್ರಕಾರ ಯಾಕೆ ಬಿಸ್ನೆಸ್ ಸೈಕಲ್ ಉಂಟಾಗುತ್ತೆ, ಫ್ಲಕ್ಚುಯೇಷನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ದ ಫಸ್ಟ್ ರೀಸನ್ ಈಸ್ ದಟ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಕ್ರಿಯೇಟ್ಸ್ ಫ್ಲಕ್ಚುಯೇಷನ್ಸ್ ಇನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಕ್ಲೈಮ್ಯಾಟಿಕ್ ಕಂಡೀಷನ್ಸಲ್ಲಿ ಅಥವಾ ವೆದರಲ್ಲಿ ಏನಾದರೂ ಎಕ್ಸ್ಟ್ರೀಮ್ ಚೇಂಜಸ್ ಆದಾಗ ನಮಗೆ ಎಕನಾಮಿಕ್ ಆ್ಯಕ್ಟಿವಿಟೀಸು ವೇರಿ ಆಗ್ತವೆ ಅಂತ ಹೇಳ್ತಾರೆ. ನಿಮಗೆ ಎಕ್ಸಾಂಪಲ್ ಗೊತ್ತಿರಬಹುದು, ಇವಾಗ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಇಂಡಸ್ಟ್ರಿಯಲೈಸೇಷನಿಂದ ಇನ್ಕ್ರೀಸ್ ಆಗ್ತಾ ಇದೆ. ಇದು ಇನ್ಈಕ್ವಾಲಿಟೀಸ್ ಆಫ್ ಇನ್ಕಮ್ನ ಕ್ರಿಯೇಟ್ ಮಾಡುತ್ತೆ. ಇದು ಡೆವಲಪಿಂಗ್ ಕಂಟ್ರೀಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಗ್ಲೋಬಲ್ ವಾರ್ಮಿಂಗ್ ಎಷ್ಟು ರೈಸ್ ಆಗುತ್ತೋ ಆವಾಗ ಲಾಸ್ ಆಫ್ ಹ್ಯೂಮನ್ ಲೈಫ್ ಆಗುತ್ತೆ, ಬಯೋಡೈವರ್ಸಿಟಿ ಕ್ರಿಯೇಟ್ ಆಗುತ್ತೆ. ಸೊ ಇದು ಮೇಜರಾಗಿ ಎಫೆಕ್ಟ್ ಆಗುವಂಥದ್ದು ಡೆವಲಪಿಂಗ್ ಕಂಟ್ರಿಯ GDP ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ನ ಬೀರುತ್ತೆ. ಅದಕ್ಕೋಸ್ಕರ ಇದು ಒಂದು ರೀಸನ್ಸ್ ಫಾರ್ ಹ್ಯಾಪನಿಂಗ್ ಬಿಸ್ನೆಸ್ ಸೈಕಲ್. ನೆಕ್ಸ್ಟ್ ರೀಸನ್ ಅಂತ ಹೇಳಿದ್ರೆ ಇಟ್ಸ್ ಗಿವನ್ ಬೈ ಪಿಗು ಅವ್ರು ಹೇಳೋ ಪ್ರಕಾರ ವೇರಿಯೇಷನ್ಸ್ ಇನ್ ಬಿಸ್ನೆಸ್ ಕಾನ್ಫಿಡೆನ್ಸ್, ದಟ್ ಈಸ್ ಓವರ್ ಆಪ್ಟಿಮಿಸಮ್ ಆ್ಯಂಡ್ ಓವರ್ ಪೆಸಿಮಿಸಮ್ ಆ್ಯಂಡ್ ಅದರ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್. ಪಿಗು ಅವ್ರು ಹೇಳೋ ಪ್ರಕಾರ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾವು ಓವರಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅಥವಾ ಜಾಸ್ತಿ ಪ್ರಾಫಿಟ್ ಬಂದರೆ ಎಕ್ಸೆಸಿವ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ದಟ್ ಈಸ್ ಓವರ್ ಆಪ್ಟಿಮಿಸಮ್. ಸೊ ಓವರ್ ಆಪ್ಟಿಮಿಸಮ್, ತುಂಬ ಆಶಾವಾದಿಗಳಾಗ್ತೀವಿ. ಪ್ರಾಫಿಟ್ ಜಾಸ್ತಿ ಬಂದರೆ ಎಕ್ಸೆಸಿವ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ಮಾಡೋದಕ್ಕೆ ಬರೋದಿಲ್ಲ ಬಿಸ್ನೆಸ್ ಆ್ಯಕ್ಟಿವಿಟಿಯಲ್ಲಿ, ಆವಾಗ ಕೂಡ ವೇರಿಯೇಷನ್ಸ್ ಆಗುತ್ತೆ. ನೆಕ್ಸ್ಟ್ ಓವರ್ ಪೆಸಿಮಿಸಮ್, ನಮಗೆ ಒಂದು ಸಲ ನಮ್ಮ ಬಿಸ್ನೆಸ್ ಏನಾದ್ರು ಲಾಸ್ ಹೋಯಿತು ಅಂತ ಹೇಳಿದ್ರೆ ಅಥವಾ ಸಕ್ಸಸ್ ಆಗ್ತಿಲ್ಲ ಅಂದರೆ ವಿಚ್ ಲೀಡ್ಸ್ ಟು ಓವರ್ ಪೆಸಿಮಿಸಮ್, ಅಂದರೆ ನಿರಾಶಾವಾದಿಗಳಾಗ್ಬಿಡ್ತೀವಿ. ಯಾವುದೇ ರೀತಿ ಕಾನ್ಫಿಡೆನ್ಸ್ ಇರೋದಿಲ್ಲ, ಕಾನ್ಫಿಡೆನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದರಿಂದನೂ ಕೂಡ ಬಿಸ್ನೆಸ್ ಸೈಕಲ್ಲು ಉಂಟಾಗುತ್ತೆ. ಆ್ಯಂಡ್ ಅದರ್ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಂದರೆ ಬಿಸ್ನೆಸ್ ಬಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ, ಇನ್ಕಮ್ ಬಗ್ಗೆ ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ಡಿಫ್ರೆಂಟ್ ಥಿಂಗ್ಸು ದ ಥಿಂಗ್ಸ್ ಅಥವಾ ಫೀಲಿಂಗ್ಸ್ ವುಡ್ ಬಿ ಡಿಫರ್ ಫ್ರಮ್ ಪರ್ಸನ್ ಟು ಪರ್ಸನ್. ಅದಕ್ಕೋಸ್ಕರನೂ ಕೂಡ ಏನಾಗುತ್ತೆ, ಬಿಸ್ನೆಸ್ ಸೈಕಲಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ. ನಾವಿವಾಗ ಒಬ್ಬರು ಹೇಳ್ತೀವಿ ಪ್ರಾಫಿಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಅದನ್ನು ಇನ್ವೆಸ್ಟ್ ಇನ್ ಒನ್ ಮೋರ್ ಬಿಸ್ನೆಸ್ ಅಂತ ಹೇಳ್ತೀವಿ. ಇನ್ನೊಬ್ಬರು ಡೈವರ್ಸಿಫಿಕೇಷನ್ ಆಫ್ ಬಿಸ್ನೆಸ್ ಅಂತ ತಗೊಳ್ತಾರೆ. ಸೊ ಸೈಕಲಾಜಿಕಲ್ ಫೀಲಿಂಗ್ಸ್ ವುಡ್ ಬಿ ವೇರಿ. ಸೊ ಆವಾಗಲೂ ಕೂಡ ನಮಗೆ ಏನಾಗುತ್ತೆ, ಫ್ಲಕ್ಚುಯೇಷನ್ಸು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ರೀಸನ್ ಅಂತ ಹೇಳಿದ್ರೆ ಸ್ಕಂಪೀಟರ್ ಹೇಳೋ ಪ್ರಕಾರ these are caused by innovations carried out in industrial and commercial organization. Sometimes ಬಿಸ್ನೆಸ್ ಸೈಕಲಲ್ಲಿ ಬೂಮ್ ಸ್ಟೇಜಿಗೆ ಹೋಗುತ್ತೆ. ದಟ್ ಈಸ್ ಬೂಮ್ ಸ್ಟೇಜ್ ಅಂದರೆ ಇನ್ಕ್ರೀಸ್ ಮೋಡ್ಗೆ ಹೋಗುತ್ತೆ. ಯಾವುದು ಜಿ ಡಿ ಪಿ ಇನ್ಕ್ರೀಸ್ ಮೋಡಿಗೆ ಹೋಗೋದು ಯಾವುದರಿಂದ ಅಂತ ಹೇಳಿದ್ರೆ ಮೋರ್ ಆ್ಯಂಡ್ ಮೋರ್ ಇನೋವೇಷನ್ಸ್ ಆರ್ ಇನ್ವೆನ್ಷನ್ಸ್ ಮಾಡಿದಾಗ ಬಿಸ್ನೆಸ್ ಅಥವಾ ಕಮರ್ಷಿಯಲ್ ಆರ್ಗನೈಸೇಷನ್ಸಲ್ಲಿ ನಮಗಿವಾಗ ಅಕಾರ್ಡಿಂಗ್ ಟು ಡಿಫ್ರೆಂಟ್ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಪ್ರಕಾರ ನಾವು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ದೇರ್ ಶುಡ್ ಬಿ ಎ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಇದೇನು ಮಾಡುತ್ತೆ ಅಂದರೆ ವಿಚ್ ಲೀಡ್ಸ್ ಟು ಚೇಂಜಸ್ ಇನ್ ಎನ್ ಎಕಾನಮಿ. ಆವಾಗಲೂ ಕೂಡ ನಾವು ಏನು ನೋಡ್ತೀವಿ, ಬಿಸ್ನೆಸ್ ಸೈಕಲ್ ವೇರಿ ಆಗೋದನ್ನು ನೋಡ್ತೀವಿ. ದಟ್ ಈಸ್ ಇಂಡಸ್ಟ್ರಿಯಲ್ ಆರ್ ಕಮರ್ಷಿಯಲ್ ಆರ್ಗನೈಸೇಷನ್ ಇನೋವೇಷನ್ಸ್ನ ಮಾಡೋದ್ರಿಂದ ಚೇಂಜಸ್ ಆಗ್ತಾ ಹೋಗುತ್ತೆ, ವಿಚ್ ಲೀಡ್ಸ್ ಟು ಚೇಂಜಸ್.
ಸೊ ನೆಕ್ಸ್ಟ್ ರೀಸನ್ ಅಂತ ಹೇಳಿದರೆ ಆಪ್ಷನ್ ಅವ್ರ ಪ್ರಕಾರ ಅಕಾರ್ಡಿಂಗ್ ಟು ಆಪ್ಷನ್ ದೀಸ್ ಆರ್ ಡ್ಯೂ ಟು ಐದರ್ ಅಂಡರ್ ಕನ್ಸಂಪ್ಷನ್ ಆರ್ ಓವರ್ ಕನ್ಸಂಪ್ಷನ್. ಅಂಡರ್ ಕನ್ಸಂಪ್ಷನ್ ಅಂತ ಹೇಳಿದ್ರೆ ನಾವು ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಿರ್ತೀವಿ, ಇಷ್ಟು ಸೇಲ್ ಆಗಬಹುದು, ಅದಕ್ಕಿಂತ ಕಡಿಮೆ ಪರ್ಚೇಸ್ ಅಥವಾ ಸೇಲ್ ಆಗ್ಬೋದು. ಇದರಿಂದ ಎಕ್ಸ್ಪೆಕ್ಟೆಡ್ ಒಂದು ಸ್ಟ್ಯಾಂಡರ್ಡ್ಸ್ಗೆ ರೀಚ್ ಆಗದಿದ್ದಂಥ ಸಿಚುವೇಷನಲ್ಲೂ ಕೂಡ ನಮಗೇನಾಗುತ್ತೆ, ಬಿಸ್ನೆಸ್ ಸೈಕಲಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಆ್ಯಂಡ್ ಓವರ್ ಕನ್ಸಂಪ್ಷನ್, ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕಿಂತ ಜಾಸ್ತಿ ಎಕಾನಮಿಯಲ್ಲಿ ಕನ್ಸ್ಯೂಮ್ ಮಾಡ್ತಿರ್ತಾರೆ ಸೊಸೈಟಿಯಲ್ಲಿ ಮೆಂಬರ್ಸು. ಆವಾಗಲೂ ಕೂಡ ನಮ್ಮ ಪ್ರೊಡಕ್ಷನ್ ಆ್ಯಕ್ಟಿವಿಟಿಯಲ್ಲಿ ವೇರಿಯೇಷನ್ಸ್ನ ನಾವು ಕಾಣಬಹುದು. ನೆಕ್ಸ್ಟ್ ರೀಸನ್ ಅಂತ ಹೇಳಿದ್ರೆ ಹೌತ್ರೆ ಅನ್ನೋರು ಕೊಡ್ತಾರೆ. ದಟ್ ಈಸ್ ಓನ್ಲಿ ಮಾನಿಟರಿ ಫ್ಯಾಕ್ಟರ್ಸ್ ಅಲ್ಲದೇ ನಾನ್ ಮಾನಿಟರಿ ಫ್ಯಾಕ್ಟರ್ಸು ಕೂಡ ಬಿಸ್ನೆಸ್ ಸೈಕಲಲ್ಲಿ ಫ್ಲಕ್ಚುಯೇಷನ್ಸ್ಗೆ ಕಾರಣ ಆಗ್ತವೆ, ವೇರಿಯೇಷನ್ಸ್ನ ಉಂಟು ಮಾಡ್ತವೆ ಅಂತ. ದಟ್ ಈಸ್ ವಾರ್, ಅರ್ಥ್ಕ್ವೇಕ್ಸ್, ಸ್ಟ್ರೈಕ್ಸ್, ಕ್ರಾಪ್ ಫೇಲ್ಯೂರ್ಸ್. ಇವು ಕೂಡ ಪಾರ್ಷಿಯಲ್ ಫ್ಲಕ್ಚುಯೇಷನ್ಸ್, ಅಂದರೆ ಹೋಲ್ ಫ್ಲಕ್ಚುಯೇಷನ್ಸ್ ಆಗದೇ ಇದ್ದರೂ ಕೂಡ ಭಾಗಶಃ ನಮಗೆ ವ್ಯಾವಹಾರಿಕ ಚಕ್ರದಲ್ಲಿ ವ್ಯತ್ಯಾಸ ತರ್ತವೆ ಅಂತ. ನೀವು ವಾರ್ಸ್ ನೋಡಬೇಕು, ಅಲ್ಲಿ ಲಾಸ್ ಆಫ್ ಹ್ಯೂಮನ್ ಲೈಫ್ ಆಗುತ್ತೆ, ಪ್ರಾಣಹಾನಿ ಆಗುತ್ತೆ, ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊತೀವಿ. ಅಲ್ಲಿ ಅರ್ಥ್ಕ್ವೇಕ್ಸ್ ಆದರೆ ನೀವು ಜಪಾನಲ್ಲೆಲ್ಲ ಸುನಾಮಿ ಆಯಿತು, ಮತ್ತು ಕೊಡಗುನಲ್ಲಿ ಪ್ರವಾಹ ಆಯಿತು, ಇದರಿಂದ ಎಷ್ಟೊಂದು ಲಾಸಸ್ ಆಯ್ತಲ್ವಾ. ಸೊ ಅಂಥ ಸಿಚುವೇಶನ್ ಕೂಡ. ನೆಕ್ಸ್ಟು ಸ್ಟ್ರೈಕ್ಸಿಂದ ಲಾಸಸ್ ಆಗುತ್ತೆ, ಕ್ರಾಪ್ ಫೇಲ್ಯೂರ್ಸಿಂದ ನಮಗೆ ಪ್ರೊಡಕ್ಷನ್ನ ಇನ್ ಟೈಮ್ಗೆ ಎಕಾನಮಿಗೆ ಸಪ್ಲೈ ಮಾಡೋಕ್ಕಾಗಲ್ಲ, ವಿಚ್ ಲೀಡ್ಸ್ ಟು ಪಾರ್ಷಿಯಲ್ ಅಥವಾ ಟೆಂಪರರಿ ಫ್ಲಕ್ಚುಯೇಷನ್ಸ್ನ ಉಂಟು ಮಾಡ್ತವೆ ಎಕಾನಮಿಯಲ್ಲಿ. ನೆಕ್ಸ್ಟು ಆ್ಯಂಡ್ ಬಟ್ ಸಬ್ಸ್ಟ್ಯಾನ್ಷಿಯಲ್ ಚೇಂಜಸ್ ಇನ್ ಟೋಟಲ್ ಮನಿ ಸಪ್ಲೈ ಇನ್ ಎಕಾನಮಿ ಲೀಡ್ಸ್ ಟು ಸೈಕ್ಲಿಕಲ್ ಆಸಿಲೇಷನ್ಸ್. ಅಂದರೆ ಏನು ನಾನ್ ಮಾನಿಟರಿ ಫ್ಯಾಕ್ಟರ್ಸು ಪಾರ್ಷಿಯಲ್ ಫ್ಲಕ್ಚುಯೇಷನ್ಸ್ನ ಕ್ರಿಯೇಟ್ ಮಾಡ್ತವೆ, ಬಟ್ ರಿಮೈನಿಂಗ್ ಪಾರ್ಟ್ ಆಫ್ ದಿ ಫ್ಲಕ್ಚುಯೇಷನ್ಸ್ ಯಾವುದರಿಂದ ಆಗುತ್ತೆ ಅಂದರೆ ಟೋಟಲ್ ಮನಿ ಸಪ್ಲೈ ಇನ್ ಎನ್ ಎಕಾನಮಿಯಿಂದ ಕೂಡ ಸೈಕ್ಲಿಕಲ್ ಆಸಿಲೇಷನ್ಸ್ ದಟ್ ಈಸ್ ಫ್ಲಕ್ಚುಯೇಷನ್ಸ್ ಆಗುತ್ತೆ ಅಂತ ಹೌತ್ರೆ ಅವರು ಹೇಳ್ತಾರೆ. ನೆಕ್ಸ್ಟ್ ರೀಸನ್ ಫಾರ್ ಬಿಸ್ನೆಸ್ ಸೈಕಲ್ ಅಂತ ಹೇಳಿದರೆ ಹೇಗ್ ಮತ್ತು ಕೇನ್ಸ್ ಅವ್ರ ಪ್ರಕಾರ. ಹೇಗ್ ಮತ್ತು ಕೇನ್ಸ್ ಅವ್ರು ಹೇಳೋ ಪ್ರಕಾರ ಬಿಸ್ನೆಸ್ ಸೈಕಲ್ ಆರ್ ಕಾಸ್ಡ್ ಬೈ ಎಕ್ಸೆಸ್ ಆಫ್ ಇನ್ವೆಸ್ಟ್ಮೆಂಟ್ ಓವರ್ ವಾಲಂಟರಿ ಸೇವಿಂಗ್ಸ್. ನಾವಿವಾಗ ನೋಡ್ತೀವಿ, ಪ್ರಾಫಿಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಎಕ್ಸೆಸಿವ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಥವಾ ಡೈವರ್ಸಿಫಿಕೇಷನ್ ಆಫ್ ಬಿಸ್ನೆಸ್ ಮಾಡ್ತೀವಿ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ರ್ಯಾದರ್ ದ್ಯಾನ್ ಸೇವಿಂಗ್ಸ್ ಮಾಡೋದಕ್ಕಿಂತ ಬದಲಾಗಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅಫ್ಕೋರ್ಸ್ ಇಲ್ಲಿ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ಅಥವಾ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಕೂಡ ನಮಗೇನು ಮಾಡುತ್ತೆ, ವೇರಿಯೇಷನ್ಸ್ ಅಥವಾ ಅಸಮತೋಲನ ಉಂಟು ಮಾಡುತ್ತೆ ವ್ಯಾವಹಾರಿಕ ಚಕ್ರದಲ್ಲಿ. ನೆಕ್ಸ್ಟ್ ರೀಸನ್ ಅಂತ ಹೇಳಿದರೆ ಇಟ್ಸ್ ಗಿವನ್ ಬೈ ಹಿಗ್ಸ್. ಅಕಾರ್ಡಿಂಗ್ ಟು ಹಿಗ್ಸ್ ಪ್ರಕಾರ ಆಟೋನಮಸ್ ಆ್ಯಂಡ್ induced investment leads to business cycle fluctuations. Autonomous investment ಅಂದರೆ the investment is not a owned capital or in other words an investment which is borrowed from outside, that is ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಆಗಿರ್ಬೋದು ಅಥವಾ ಬ್ಯಾಂಕ್ಸ್ಗಳಿಂದ ಆಗಿರ್ಬೋದು. ಕ್ಯಾಪಿಟಲ್ ವಿಚ್ ಈಸ್ ರಿಕ್ವೈರ್ಡ್ ಟು ಕಮೆನ್ಸ್ ಎ ಬಿಸ್ನೆಸ್ ನಾವೇನು ಮಾಡ್ತೀವಿ, ಹೊರಗಡೆಯಿಂದ ತರಿಸ್ತೀವಿ, ಅದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಆವಾಗ ನಮಗೆ ಫಂಡ್ಸ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಆವಾಗಲೂ ಚೇಂಜಸ್ ಆಗುತ್ತೆ ಅಥವಾ ವೇರಿಯೇಷನ್ಸ್ ಆಗುತ್ತೆ ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ ಅಂತ. ನೆಕ್ಸ್ಟ್ ಫ್ಯಾಕ್ಟರ್ ಅಂತ ಹೇಳಿದರೆ, ನೆಕ್ಸ್ಟ್ ಕಾಸ್ ಅಂತ ಹೇಳಿದರೆ ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಇಟ್ಸ್ ಎನ್ ಇನ್ವೆಸ್ಟ್ಮೆಂಟ್ ಆಫ್ ಓನ್ಡ್ ಕ್ಯಾಪಿಟಲ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್. ಅಂದರೆ ನಮ್ಮ ಹತ್ರ ಏನು ಪ್ರಾಫಿಟ್ ಬರುತ್ತೆ, ಈ ಇಂಡ್ಯೂಸ್ಡ್ ಇನ್ವೆಸ್ಟ್ಮೆಂಟು ನಮ್ಮ ಪ್ರಾಫಿಟಲ್ಲಿ ಉಂಟಾಗೋ ಅಂಥದ್ದು. ಇಟ್ ಲೈಸ್ ಇನ್ ದ ಪ್ರಾಫಿಟ್. ನಮ್ಮ ಹತ್ರ ಏನು ಪ್ರಾಫಿಟ್ ಬರ್ತಾ ಇರುತ್ತೆ ಅದರಿಂದ ನಾವೇನು ಮಾಡ್ತೀವಿ, ವಿ ಇನ್ಸ್ಪೈರ್ ಇನ್ವೆಸ್ಟಿಂಗ್ ಇನ್ ಸಮ್ ಮೋರ್ ಬಿಸ್ನೆಸ್ ಆಗಿರೋದ್ರಿಂದ ವಿಚ್ ಡಿಸ್ಪರ್ಸ್ ದ ಕ್ಯಾಪಿಟಲ್. ಒಂದು ಕಡೆ ಒಂದು ಬಿಸ್ನೆಸ್ಸಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಿಸ್ನೆಸ್ ಅಥವಾ ಎಕ್ಸ್ಪ್ಯಾನ್ಷನ್ ಆಫ್ ಬಿಸ್ನೆಸ್ ಮೋಡಿಗೆ ಹೋಗಿ ಇಲ್ಲೂ ಫ್ಲಕ್ಚುಯೇಷನ್ಸ್ ಆಗುತ್ತೆ ಬಿಸ್ನೆಸ್ ಆ್ಯಕ್ಟಿವಿಟಿಯಲ್ಲಿ ಅಥವಾ ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ ಅಂತ ಹಿಗ್ಸ್ ಹೇಳ್ತಾರೆ.
ನೆಕ್ಸ್ಟ್ ರೀಸನ್ ಅಂತ ಹೇಳಿದರೆ ಮಿಷೆಲ್ ಅವ್ರ ಪ್ರಕಾರ, ಮಿಷೆಲ್ ಅವರು ಹೇಳೋ ಪ್ರಕಾರ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎನ್ ಎಕಾನಮಿ ಆರ್ interrelated and interconnected as such any problems in one part of the economy spreads out to the entire economy ಅಂತ ಮಿಷೆಲ್ ಅವ್ರು ಹೇಳ್ತಾರೆ. ದಟ್ ಈಸ್ ಎಕನಾಮಿ ಪಾರ್ಟ್ಸ್ ಅಂತ ಹೇಳಿದರೆ ಎಕನಾಮಿ ಸಿಸ್ಟಮಲ್ಲಿ ದೇರ್ ಆರ್ 3 ಸೆಕ್ಟಾರ್ಸ್ ಲೈಕ್ ಪ್ರೈಮರಿ ಸೆಕ್ಟಾರ್, ಸೆಕೆಂಡರಿ ಸೆಕ್ಟಾರ್ ಆ್ಯಂಡ್ ಸರ್ವಿಸ್ ಸೆಕ್ಟಾರ್. ಈ ಪ್ರೈಮರಿ ಸೆಕ್ಟರಲ್ಲಿ ನಾವು ಫಿಶಿಂಗ್ ಇಂಡಸ್ಟ್ರಿ ನೋಡ್ತೀವಿ, ಫಾರ್ಮಿಂಗ್ ನೋಡ್ತೀವಿ, ದೆನ್ ಮೈನಿಂಗ್ ನೋಡ್ತೀವಿ. ನೆಕ್ಸ್ಟು ಸೆಕೆಂಡರಿ ಸೆಕ್ಟಾರಲ್ಲಿ ಅಂತ ಹೇಳಿದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಥವಾ ಪ್ರೊಡಕ್ಷನ್ ಇಂಡಸ್ಟ್ರಿಗಳು. ಸೊ ಸರ್ವಿಸ್ ಸೆಕ್ಟಾರು ವಿಚ್ ಪ್ರೊವೈಡ್ ಸರ್ವಿಸಸ್ ಟು ದಿ ಕನ್ಸ್ಯೂಮರ್ಸ್ ಅಥವಾ ಕಸ್ಟಮರ್ಸ್ಗೆ. ನಾವಿವಾಗ ಈ ಫಾರ್ಮಿಂಗು, ಫಿಶಿಂಗ್ ಮತ್ತು ಮೈನಿಂಗ್ ಇವೆಲ್ಲ ರಾ ಮೆಟೀರಿಯಲ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಕೊಡ್ತಾ ಹೋಗ್ತವೆ. ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಔಟ್ಪುಟ್ನ ತರ್ತವೆ ಫಾರ್ ಪ್ರೊವೈಡಿಂಗ್ ಸರ್ವಿಸ್ ಇಂಡಸ್ಟ್ರಿ ಅಥವಾ ಕನ್ಸ್ಯೂಮರ್ಗೆ ಕೊಡೋದಕ್ಕೆ. ಈ ಯಾವುದಾದ್ರೂ ಹೋಲ್ ಸಿಸ್ಟಮಲ್ಲಿ, ಹೋಲ್ ಪಾರ್ಟಲ್ಲಿ ಒಂದು ಪಾರ್ಟಿಗೆ ಎಫೆಕ್ಟ್ ಆದರೂ, ಪ್ರಾಬ್ಲಮ್ ಆದರೂ ವಿಚ್ ಸ್ಪ್ರೆಡ್ಸ್ ಟುವರ್ಡ್ಸ್ ದ ಎಂಟೈರ್ ಎಕಾನಮಿ. ಆವಾಗ ಏನಾಗುತ್ತೆ, ಯಾವುದಾದ್ರೂ ಒಂದು ಪ್ರೈಮರಿ ಸೆಕ್ಟಾರಲ್ಲಿ ಅಥವಾ ಸೆಕೆಂಡರಿ ಸೆಕ್ಟಾರಲ್ಲಿ, ಸರ್ವಿಸ್ ಸೆಕ್ಟಾರಲ್ಲಿ ಏನಾದರೂ ಪ್ರಾಬ್ಲಮ್ ಅರೈಸ್ ಆಯಿತು ಅಂದರೆ ಅದು ಕೂಡ ಬಿಸ್ನೆಸ್ ಸೈಕಲಲ್ಲಿ ವೇರಿಯೇಷನ್ಸ್ನ ತರುತ್ತೆ ಅಂತ ಮಿಷೆಲ್ ಹೇಳ್ತಾರೆ. ನೆಕ್ಸ್ಟ್ ರೀಸನ್ ಕಾಲ್ಡರ್ ಅವ್ರ ಪ್ರಕಾರ changes in stock of capital brings changes in level of economy like output, income and employment etc. changes in stock of capital. ನಾವಿವಾಗ ಒಂದು ಆರ್ಗನೈಸೇಷನ್, ಒಂದು ಕಂಪನಿಯಲ್ಲಿ, ಒಂದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಅಮೌಂಟ್ನ ಇನ್ವೆಸ್ಟ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. ಅಲ್ಲಿ ಏನಾದರೂ ಡಿಲೇ ಇನ್ ಶೇರ್ಸ್ ಅಲಾಟ್ಮೆಂಟ್ ಆಗೋದಿದ್ರೆ ಅಲ್ಲಿ ಸ್ಟಾಕ್ ಆಫ್ ಕ್ಯಾಪಿಟಲ್ ಆಗುತ್ತೆ. ಇದ್ರ ಎಫೆಕ್ಟು ಔಟ್ಪುಟ್ ಮೇಲೆ ಅಥವಾ ಪರ್ ಹೆಡ್ ಔಟ್ಪುಟ್ ಮೇಲೆ ಅಥವಾ ಪರ್ ಹೆಡ್ ಇನ್ಕಮ್ ಮೇಲೆ ಮತ್ತು ಇನ್ಕಮ್ ಮೇಲೆ, ಎಂಪ್ಲಾಯ್ಮೆಂಟ್ ಮೇಲೆ ಎಫೆಕ್ಟ್ನ ತರುತ್ತೆ. ಇವಾಗೂ ಕೂಡ ಇಂಥ ಸಿಚುಯೇಷನಲ್ಲೂ ಕೂಡ ಏನಾಗುತ್ತೆ, ವೇರಿಯೇಷನ್ಸ್ ಅಥವಾ ಫ್ಲಕ್ಚುಯೇಟ್ ಆಗುತ್ತೆ ಬಿಸ್ನೆಸ್ ಆ್ಯಕ್ಟಿವಿಟಿ. ನೆಕ್ಸ್ಟ್ ಅಂಡ್ ಲಾಸ್ಟ್ ಅಥವಾ ಅದರ್ ರೀಸನ್ಸ್ ಫಾರ್ ಬಿಸ್ನೆಸ್ ಸೈಕಲ್ ಅಂತ ಹೇಳಿದರೆ ಸ್ಟಾಕ್ ಆಫ್ ಮನಿ ಸಪ್ಲೈ ವಿಚ್ ವಿಲ್ ಬ್ರಿಂಗ್ಸ್ ರ್ಯಾಪಿಡ್ ಎಫೆಕ್ಟ್ ಆನ್ ಇನ್ಕಮ್ ಆ್ಯಂಡ್ ಪ್ರೈಸಸ್ ಇನ್ ಎನ್ ಎಕಾನಮಿ. ನಮಗಿವಾಗ ಎಫೆಕ್ಟಿವ್ ಆಗಿ ಮನಿ ಸಪ್ಲೈ ಎಕಾನಮಿನಲ್ಲಿ, ಒಂದು ಎಕನಾಮಿಕ್ ಸಿಸ್ಟಮಲ್ಲಿ ಆಗ್ತಿಲ್ಲ ಅಂದರೆ ಇನ್ಕಮ್ ಲೆವೆಲ್ ವೇರಿಯೇಷನ್ಸ್ ಆಗುತ್ತೆ, ಪರ್ಸನ್ ಟು ಪರ್ಸನ್ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ವೇರಿಯೇಷನ್ಸ್ ಆಗುತ್ತೆ, ಪ್ರೈಸ್ ಲೆವೆಲ್ ವೇರಿಯೇಷನ್ಸ್ ಆಗುತ್ತೆ. ಇವೆಲ್ಲ ರೀಸನ್ಸಿಂದ ಏನಾಗುತ್ತೆ, ಬಿಸ್ನೆಸ್ ಸೈಕಲಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ. ಹೋಲ್ ಎಕನಾಮಿಕ್ ಆ್ಯಕ್ಟಿವಿಟಿನಲ್ಲಿ ಏನು ಹ್ಯಾಸಿಲೇಷನ್ಸ್ ಆಗುತ್ತೆ, ವೇರಿಯೇಷನ್ಸ್ ಆಗುತ್ತೆ. ದೀಸ್ ಆರ್ ಆಲ್ ಅಬೌಟ್ ಕಾಸಸ್ ಫಾರ್ ಬಿಸ್ನೆಸ್ ಸೈಕಲ್ ಆರ್ ರೀಸನ್ಸ್ ಫಾರ್ ಬಿಸ್ನೆಸ್ ಸೈಕಲ್. ಥ್ಯಾಂಕ್ ಯು.